ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಬಾರಿ ಬಂದಿರುವಂತಹ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂತೇಳಿ ಕರೆಯುತ್ತಾರೆ. ಈ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು 18ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 12 ಗಂಟೆ 4 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಶನಿವಾರ ರಾತ್ರಿ 12 ಗಂಟೆ ನಂತರದಲ್ಲಿ ಬರುವ ಸಮಯ ನಾವು ಭಾನುವಾರ ಅಂದುಕೊಳ್ಳುತ್ತೇವೆ. ಹಾಗಾಗಿ ಆ ಭಾನುವಾರ ಮಧ್ಯರಾತ್ರಿ 12 ಗಂಟೆ 4 ನಿಮಿಷ ಅಂತೇಳಿ ಅಂದ್ಕೊಂಡು 19ನೇ ತಾರೀಕು ಸೋಮವಾರ ಮಧ್ಯರಾತ್ರಿ 1 ಗಂಟೆ 22 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅಂದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ಭಾನುವಾರ ನಂತರದ ಸಮಯ ಅದು ಸೋಮವಾರವಾಗಿರುತ್ತದೆ. ಹಾಗೆಯೇ ನಾವು ಇವಾಗ ಈ ಒಂದು ಮೌನಿ ಅಮಾವಾಸ್ಯೆ ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರವೇ ಆಗಿರುತ್ತದೆ. ಯಾಕಂದರೆ ನಮಗೆ ಶನಿವಾರ ಮಧ್ಯರಾತ್ರಿ ಅಂದರೆ 12 ಗಂಟೆ ನಂತರ ನಮಗೆ 12 ಗಂಟೆ 4 ನಿಮಿಷಕ್ಕೆ ನಮಗೆ ಈ ಮೌನಿ ಅಮಾವಾಸ್ಯೆ ಪ್ರಾರಂಭವಾಗಿಬಿಡುತ್ತೆ. ಹಾಗಾಗಿ ಭಾನುವಾರ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನಮಗೆ ಅಮಾವಾಸ್ಯೆ ಇರೋದ್ರಿಂದ ನಾವು ಭಾನುವಾರನೇ ಆಚರಣೆ ಮಾಡಬೇಕಾಗುತ್ತದೆ. ಈ ಅಮಾವಾಸ್ಯೆಯಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ತುಂಬ ಪವಿತ್ರವಾದ ಅಮಾವಾಸ್ಯೆಗಳಲ್ಲಿ ಈ ಒಂದು ಅಮಾವಾಸ್ಯೆ ಆಗಿರುತ್ತದೆ. ಯಾಕೆ ಅಂತಂದರೆ ಇಲ್ಲಿ ವಿಶೇಷ ಅಂದರೆ ಅಮಾವಾಸ್ಯೆ ಪೂಜೆ ಸಾಮಾನ್ಯವಾಗಿ ನಾನು ಯಾವ ರೀತಿ ತಿಳಿಸ್ಕೊಟ್ಟಿರ್ತೀನೋ ಅದೇ ರೀತಿನೇ ಮಾಡುವಂಥದ್ದು. ಆದರೆ ವಿಶೇಷ ಏನಪ್ಪ ಅಂತಂದರೆ ಮೌನಿ ಅಮಾವಾಸ್ಯೆಯ ಅರ್ಥ ಮೌನ ಅಂತೇಳಿ, ಅಂದರೆ ಮಾತನಾಡದೇ ಇರುವಂಥದ್ದು. ಅಂದರೆ ಈಗ ನೀವು ಅನ್ಕೋಬೋದು ಮಾತನಾಡೋದಂದರೆ ಮೌನವ್ರತ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಅದು ನಿಜನೇ ಆಗಿರುತ್ತದೆ. ಆದರೆ ಮೌನವ್ರತ ಅಂತೇಳಿ ಮನಸ್ಸಿನಲ್ಲಿ 108 ಗೊಂದಲ ಇಟ್ಕೊಂಡು ನಾವೇನೋ ಮನಸ್ಸಿನಲ್ಲೇ ಮಾತಾಡಿಕೊಂಡು ನಾವು ಪೂಜೆ ಮಾಡಿದ್ರೆ ಅದಕ್ಕೆ ನಮ್ಗೆ ಅರ್ಥ ಇರೋದಿಲ್ಲ. ಮೌನವ್ರತ ಅಂತಂದ್ರೆ ಈಗಿನ ನಮ್ಮ ಒಂದು ಜೀವನದ ಜಂಜಾಟದಲ್ಲಿ 1 ನಿಮಿಷ ಅಲ್ಲ, ಒಂದು ಅರ್ಧ ಸೆಕೆಂಡ್ ಕೂಡ ನಾವು ತಲೆಯಲ್ಲಿ ಏನೂ ಯೋಚನೆ ಮಾಡದೆ ಇರೋದಕ್ಕಾಗೋದೇ ಇಲ್ಲ. ಅಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿರ್ತೇವೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರಯತ್ನ ಪಟ್ಟು ಪೂಜೆ ಮಾಡುವಂಥ ಸಮಯದಲ್ಲಾದ್ರೂ ಕೊನೆಯ ಪಕ್ಷ ಒಂದು ಅರ್ಧ ದಿವಸ, ಈಗ ನೀವು ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡಿರ್ತೀರಿ, ಪೂಜೆ ನಮಗೆ ಮುಗಿಯೋದಕ್ಕೆ ಒಂದು 2-3 ಗಂಟೆನಾರ ಬೇಕಾಗುತ್ತೆ. ಆ ಒಂದು ಸಮಯಲಾದ್ರೂ ನಾವು ಮೌನವಾಗಿದ್ದು ನಾವು ಈ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗುತ್ತದೆ. ಅಂದರೆ ಈಗಾಗಲೇ ಹೇಳಿದಾಗೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಯೋಚನೆಗಳು ಇರಬಾರ್ದು. ನಾವು ದೇವರ ನಾಮಸ್ಮರಣೆಯಲ್ಲೇ ಈ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ. ಇದು ನಮಗೆ ಮೌನಿ ಅಮಾವಾಸ್ಯೆ ವಿಶೇಷವಾಗಿರುವಂಥದ್ದು. ಈ ಮೌನಿ ಅಮಾವಾಸ್ಯೆ ಏನಪ್ಪಾ ಅಂತಂದ್ರೆ ತೀರ್ಥಕ್ಷೇತ್ರಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಅಂದ್ರೆ ತೀರ್ಥ ಗಂಗಾ, ಯಮುನಾ, ಕಾವೇರಿ, ತುಂಗಭದ್ರಾ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡ್ಕೊಳ್ಳುವಂಥದ್ದು ತುಂಬಾ ವಿಶೇಷವಾಗಿರುತ್ತದೆ. ಈ ನೀರಿಗೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನೀವು ಇದ್ದಾಗ ಅಲ್ಲಿ ಅಷ್ಟು ದೂರ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗೋದಿಕ್ಕಾಗೋದಿಲ್ವಲ್ಲ. ಹಾಗಾಗಿ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಎಳ್ಳು ಮತ್ತೆ ಒಂದೆರಡು ತುಳಸಿ ದಳ ಮತ್ತೆ ಸ್ವಲ್ಪ ಮಟ್ಟಿಗೆ ಗಂಗಾ ಜಲ ಇಷ್ಟನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪೂಜೆ ಮಾಡುವುದು ತುಂಬಾನೇ ಸೂಕ್ತವಾದದ್ದು. ಈ ಅಮಾವಾಸ್ಯೆ ನಾವು ಯಾಕೆ ಆಚರಣೆ ಮಾಡೋದ್ರಿಂದ ನಮಗೆ ಯಾವ ರೀತಿ ಬದಲಾವಣೆ ಆಗುತ್ತಪ್ಪ ಅನ್ನೋದಾದ್ರೆ, ಪಾಪನಾಶವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆಯುಷ್ ವೃದ್ಧಿ ಆಗುತ್ತದೆ, ಹಾಗೇನೆ ಆರೋಗ್ಯದಲ್ಲಿ ನಮಗೆ ಸರಿ ಹೋಗ್ತಾ ಹೋಗುತ್ತದೆ. ಆಮೇಲೆ ಪಿತೃಗಳ ಆಶೀರ್ವಾದ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಯಾಕಂದ್ರೆ ಈ ಸಮಯದಲ್ಲಿ ಪಿತೃತರ್ಪಣಕ್ಕೂ ಕೂಡ ತುಂಬಾನೇ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಹಾಗಾಗಿ ಪಿತೃಗಳಿಗೂ ಕೂಡ ಒಂದು ನಮಗೆ ಆಶೀರ್ವಾದ ಸಿಗ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾವು ಈ ಒಂದು ಮೌನಿ ಅಮಾವಾಸ್ಯೆಯ ಫಲಗಳು ನಮಗೆ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಇದ್ರ ಆಚರಣೆ ಅಂತ ಬಂದಾಗ ಈಗ ನಿಮ್ಗೆ ಮೊದಲು ದೇವರ ಮನೆಯ ಶುದ್ಧಿ ಬಗ್ಗೆ ಹೇಳ್ಬಿಡ್ತೀನಿ. ಈಗ ನೀವು ಹಬ್ಬ ಇನ್ನೂ ಈಗ ತಾನೇ ಜಸ್ಟ್ ನೀವು ಯಾವಾಗಂದ್ರೆ ಗುರುವಾರ ಮುಗಿಸಿರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ನೀವು ದೇವ್ರ ಮನೆ ಶುದ್ಧಿ ಮಾಡಬೇಕು ಆ ಥರ ಏನಿಲ್ಲ. ಸರಳವಾಗಿ ನೀವು ಅಮಾವಾಸ್ಯೆ ಪೂಜೆ ಮಾಡ್ಕೊಂಡ್ರೆ ಸಾಕು. ಈಗ ಅಮಾವಾಸ್ಯೆ ಅಂತ ಬಂದಾಗ ನಾವು ಕಳಸವನ್ನು ಬದಲಾಯಿಸಲೇಬೇಕಾಗುತ್ತದೆ. ಹೊಸ ಕಳಸವನ್ನಿಟ್ಟು ಅಂದ್ರೆ ಹೊಸ ಕಾಯಿಯನ್ನಿಟ್ಟು ನಾವು ಪೂಜೆ ಮಾಡಬೇಕಾಗುತ್ತದೆ. ಈಗ ನೀವು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಿದ್ರೆ ನೀವು ಅದೇ ಕಾಯಿಯನ್ನೇ ಅಮಾವಾಸ್ಯೆಗೆ ಇಡ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ನಾವು ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಮ್ಮಮ್ಮನೆ ದೇವ್ರ ಪೂಜೆನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಈಗ ಅಮಾವಾಸ್ಯೆಲೂ ಕೂಡ ನಾವು ನಮ್ಮನೆ ದೇವ್ರ ಪೂಜೆನೆ ಮಾಡೋದ್ರಿಂದ ನೀವು ಅದೇ ಕಾಯಿನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅಥವಾ ನೀವು ಕಾಯಿ ಬದಲಾವಣೆ ಮಾಡಿಲ್ಲ, ಹೋದ ತಿಂಗಳು ಅಮಾವಾಸ್ಯೆಗೆ ಇಟ್ಟಿರೋ ಕಾಯಿನ ಇಟ್ಟಿದ್ದೀರಿ ಅಂತಂದ್ರೆ ಈ ಮೌನಿ ಅಮಾವಾಸ್ಯೆಯಲ್ಲಿ ನೀವು ಕಾಯಿಯನ್ನು ಬದಲಾವಣೆ ಮಾಡಿ ಹೊಸ ಕಾಯಿಯನ್ನಿಟ್ಟು ಹಳೆ ಕಾಯಿ ಏನಿರುತ್ತೋ ಅದು ಪೂಜೆಯ ಮುಕ್ತಾಯದ ಸಮಯದಲ್ಲಿ ಅದೇ ಕಾಯಿಯನ್ನು ಹೊಡೆದು ನೀವು ಮಂಗಳಾರತಿ ಮಾಡಬೇಕಾಗುತ್ತದೆ. ಇನ್ನು ಕಳಸದೊಳಗೆ ಹಾಕುವಂಥ ವಸ್ತುಗಳು ನಿಮಗೆ ಗೊತ್ತಿರುವಂಥದ್ದೇ. ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು 5 ರೂಪಾಯಿ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ ಹಾಕಿ 5 ವಿಳೆದೆಲೆ ಇಟ್ಟು ಹೊಸ ಕಾಯಿಯನ್ನಿಟ್ಟು ಮುಖಪದ್ಮ ಇಟ್ಟು ಅದ್ರ ಜೊತೆಲಿ ಹೂವಿಂದ ಅಲಂಕಾರ ಮಾಡಿ 2 ಲಿಂಬೆ ಹಣ್ಣನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಒಂದು ದೇವರ ಮುಂದೆ ಹೆಚ್ಚಿಡುವುದಕ್ಕೆ, ಮತ್ತೊಂದು ಹೊಸ್ತಿಲ ಮುಂದೆ. ಈಗ ನಾವು ನಮ್ಮ ಮನೆಯ ದೇವರಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ಹೊಸ್ತಿಲ ಪೂಜೆ ಕೊಡ್ಬೇಕು. ಯಾಕಂತಂದ್ರೆ ನಮಗೆ ಏನೇ ಒಂದು ದೃಷ್ಟಿದೋಷ ಆಗುತ್ತೆ ಅನ್ನೋದಾದ್ರೂ ಅದು ನಮ್ಮ ಹೊಸ್ತಿಲಿಂದನೇ ಪ್ರಾರಂಭವಾಗಿರುತ್ತೆ. ಅಂದ್ರೆ ಮನೆಯ ಹೊರಭಾಗದಿಂದನೇ ನಮಗೆ ಪ್ರಾರಂಭವಾಗಿರುತ್ತದೆ. ಹಾಗಾಗಿ ನಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿದೋಷ ಆಗಬಾರ್ದು, ಎಲ್ಲದೂ ಕೂಡ ನಿವಾರಣೆ ಆಗಬೇಕು ಅಂತಂದ್ರೆ ಒಂದು ನಿಂಬೆಹಣ್ಣನ್ನು ಪೂಜೆ ಎಲ್ಲ ಮಾಡ್ತಿರಲ್ಲ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ನೀವು ಮನೆಯ ಬಾಗಿಲಿಗೆ ನಿವಾಳಿಸಿ 3 ಬಾರಿ ನಿವಾಳಿಸಿ ಅದನ್ನ ಹೊಸ್ತಿಲ ಮಧ್ಯಭಾಗದಲ್ಲೇ ಇಟ್ಟು ಅದನ್ನ ಹೆಚ್ಚಿಬಿಟ್ಟು ಎಡಗೈಯಲ್ಲಿರೋಂಥ ಪೀಸಸ್ ಏನಿರುತ್ತೆ ಒಂದು ಪೀಸನ್ನು ತೆಗೆದುಕೊಳ್ಳಿ, ಒಂದು ಓಳು
ಆ ಒಂದು ಓಳನ್ನು ನೀವು ಬಲಗೈಯಲ್ಲಿರೋದನ್ನ ಎಡಭಾಗಕ್ಕೆ ಇಡಬೇಕು, ಹಾಗೆ ಎಡಗೈಯಲ್ಲಿರೋದನ್ನ ನೀವು ಬಲಭಾಗಕ್ಕೆ ಇಡಬೇಕು. ಈ ರೀತಿಯಾಗಿ ಇಟ್ಟಾಗ ನಿಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿದೋಷವಾಗುವುದಿಲ್ಲ. ಹಾಗೆ ದೀಪ ಹಚ್ಚಿಡೋದನ್ನು ಮರಿಬೇಡಿ. ಇದು ಮೌನಿ ಅಮಾವಾಸ್ಯೆ ವಿಶೇಷವಾಗಿರ್ತದೆ. ಹಾಗೆ ಮನೆ ಒಳಗೆ ಬಂದು ಅಲ್ಲೂ ಕೂಡ ನೀವು ನಿಂಬೆಹಣ್ಣು ಹೆಚ್ಚಿಟ್ಟಿರ್ತೀರಿ. ಹಾಗೆ ಅದೇ ಹಳೆ ಕಾಯಿನ ಈಗೆಲ್ಲ ಕಳಸಕ್ಕೆ ಇಟ್ಟಿರ್ತಿರಲ್ಲ, ಅದೇ ಕಾಯಿಯನ್ನೇ ನೀವು ಅಂದರೆ ಹೋದ ತಿಂಗಳು ಅಮಾವಾಸ್ಯೆಗೆ ಇಟ್ಟಿರೋ ಕಾಯಿನ ಅದೇ ಕಾಯಿನೇ ಒಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಇದಿಷ್ಟು ನೀವು ಮೌನಿ ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿರೋಂಥ ವಿಧಿವಿಧಾನಗಳು. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಬದಲಾವಣೆ ಅಂತಂದರೆ ಮೌನವಾಗಿದ್ದು ನಾವು ಈ ಒಂದು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಸ್ನಾನ ಮಾಡುವಾಗ ನಾನು ಹೇಳಿಕೊಟ್ಟಿರುವಂಥ ಕೆಲವು ವಸ್ತುಗಳು ಹಾಕಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿಮಗೆ ಯಾವುದೇ ರೀತಿಯ ಒಂದು ದೋಷಗಳು ಸಹ ಬರೋದಿಲ್ಲ. ಆಮೇಲೆ ಈ ಪೂಜೆಲಿ ನಮಗೆ ರಾವು ಕಾಲನೂ ಅಡ್ಡಿ ಬರೋದಿಲ್ಲ. ಯಾಕಂದ್ರೆ ರಾವು ಕಾಲ ಪ್ರಾರಂಭವಾಗದೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ. ಹಾಗಾಗಿ ಬೆಳಗ್ಗೆ ನೀವು ಆರಾಮಾಗಿ ನೀವು ಒಂದು 10 ಗಂಟೆ ಒಳಗಾದ್ರೂ ಪೂಜೆ ಮಾಡ್ಕೊಳ್ಳಿ. ಈಗ ಧನುರ್ಮಾಸ ಮುಗ್ದಿರೋದ್ರಿಂದ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಭಾನುವಾರ ಬೆಳಗ್ಗಿನ ಜಾವ ಅಂದರೆ ಶನಿವಾರ ಮಧ್ಯರಾತ್ರಿಯಿಂದ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗಿರೋದ್ರಿಂದ ನೀವು ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಕೋಬಹುದು. ಒಂದು ಪಕ್ಷ ಆಗದೆ ಹೋದಾಗ ಕೊನೆ ಪಕ್ಷದಲ್ಲಿ ಒಂದು 10 ಗಂಟೆ ಒಳಗಾದ್ರೂ ನೀವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು, ತೊಂದರೆ ಇಲ್ಲ. ಹಾಗೆಯೇ ಈಗ ನೀವು ಮೌನ ವ್ರತ ಮಾಡ್ತೀನಿ ಅಂತಂದರೆ ಮೊದಲು ನೀವು ನಿಮ್ಮ ಒಂದು ಮನಸ್ಸನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಏನಂತಂದರೆ ಮನೆಯಲ್ಲಿ ಒಬ್ಬರ ಹತ್ರನೂ ಕೂಡ ಹೊರಗಿನವ್ರು ದೂರ ಆಯಿತು, ಮನೇಲಿರೋರ ಹತ್ರನೇ ನಾವು ಮಾತಾಡೋ ಹಾಗಿಲ್ಲ. ಸಂಪೂರ್ಣವಾಗಿ ನಾವು ಮೌನವಾಗಿ ಇರಬೇಕಾಗುತ್ತದೆ. ಹಾಗಾಗಿ ನೀವು ಅದನ್ನು ಒಂದು ಮನೆಯಲ್ಲಿ ಎಲ್ಲರಿಗೂ ಕೂಡ ನೀವು ಅರ್ಥ ಮಾಡಿಸಿ ನಂತರದಲ್ಲಿ ನೀವು ಈ ಮೌನ ವ್ರತವನ್ನು ಹಿಡಿಯುವುದು ತುಂಬಾ ಒಳ್ಳೆಯದು. ನಾನು ಈಗಾಗಲೇ ಹೇಳಿದಾಗೆ ಎಷ್ಟು ಸಾಧ್ಯನೋ ಅಷ್ಟು ಸಮಯದಲ್ಲಿ ನೀವು ಒಂದು ಮೌನ ವ್ರತವನ್ನು ಆಚರಣೆ ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿರೋ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.